ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 4. ವಿಶ್ವಾಸವಿದ್ದುದರಿಂದಲೇ ಹೇಬೇಲನು ಕಾಯಿನನಿಗಿಂತ ಉತ್ತಮವಾದ ಬಲಿಯನ್ನು ದೇವರಿಗೆ ಸಮರ್ಪಿಸಿದನು. ಕಾಯಿನ ಮತ್ತು ಹೇಬೇಲ ಇದೆಲ್ಲ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ, ಹೌದಲ್ವಾ? ಇಬ್ಬರು ದೇವರ ಆಲಯಕ್ಕೆ ಬಂದರು, ದೇವರಿಗೆ ಕಾಣಿಕೆಯನ್ನ ಸಮರ್ಪಿಸಲು ಮುಂದಾದರು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಹೇಬೇಲನ ಕುರಿತು ಆತನಿಗೆ ವಿಶ್ವಾಸವಿತ್ತು, ಆತನು ದೇವರನ್ನು ನಂಬಿದ್ದ. ವಿಶ್ವಾಸವಿದ್ದುದರಿಂದಲೇ ದೇವರಿಗೆ ಉತ್ತಮವಾದ ಕಾಣಿಕೆಯನ್ನ ಸಮರ್ಪಿಸಿದ. ಅವನ ಕಾಣಿಕೆ ದೇವರಿಗೆ ಮೆಚ್ಚುಗೆಯಾಗಿದೆ ಎಂದು ದೇವರೇ ಸಾಕ್ಷೀಕರಿಸಿದರು, ಅದನ್ನ ಬಹಿರಂಗಪಡಿಸಿ ಮಾತನಾಡಿದರು. ಮಾತ್ರವಲ್ಲ, ಆ ವಿಶ್ವಾಸದ ಮೂಲಕ ಅವನು ಮಾಡಿದ ಅಸಣ್ಣ ಕಾರ್ಯ, ಆ ಸತ್ಕಾರ್ಯ, ಕಾಣಿಕೆ ಎಂಬ ಸತ್ಕಾರ್ಯ, ಅವನು ಮೃತನಾಗಿದ್ದರೂ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಬಂದು ಇಂದು ಸಾಕ್ಷಿಯಾಗಿ ನಿಂತುಕೊಂಡಿದ್ದಾರೆ ಹೇಬೇಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ರೆ ಕಾಯಿನನ ಕಾಣಿಕೆಯ ಕುರಿತು ಇಲ್ಲಿ ನಾವು ವಿವರಣೆಯನ್ನ ನಾವು ನೋಡುವುದಿಲ್ಲ. ಅವನು ವಿಶ್ವಾಸ ಇಲ್ಲದೆ ಕೊಟ್ಟನೋ, ಯಾರು ನೋಡ್ತಾ ಇಲ್ಲ, ಬೇಕಾದದನ್ನ ಕೊಡ್ತೀನಿ ಅಂತ ಬೇಕಾಬಿಟ್ಟಿಯಾಗಿ ಕೊಟ್ಟನೋ, ಅಥವಾ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ದೇವ್ರು, ಅವ್ರಿಗೇನ್ ಕೊಡೋದು ಅಂತ ಸುಮ್ಮನಾದನು ಅಲ್ವಾ? ಸೊ ಈ ರೀತಿ ಕಾಯಿನನ ಬಗ್ಗೆ ಹೆಚ್ಚು ಉಲ್ಲೇಖನ ಇಲ್ಲ ಇಲ್ಲಿ. ಆದ್ರೆ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಮುಖಾಮುಖಿಯಾಗಿ ಕಾಯಿನನನ್ನ ಸಂಧಿಸಿ ಮಾತನಾಡಿದ್ದನ್ನ. ಓಕೆ, ಅದೊಂದ್ ಕಡೆ ಇರ್ಲಿ. ಈಗ ನನಗೆ ಇಲ್ಲಿ ನೆನಪಿಗೆ ಬಂದದ್ದು, ಹೇಬೇಲನು ದೇವರಲ್ಲಿ ನಂಬಿಕೆ ಇಟ್ಟಿದ್ದ. ಆ ನಂಬಿಕೆಯನ್ನು ಸತ್ಕಾರ್ಯದ ಮೂಲಕ ಆ ವಿಶ್ವಾಸಕ್ಕೆ ಜೀವವನ್ನ ಕೊಟ್ಟ. ಏನು ಆ ಕಾರ್ಯ? ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆಯನ್ನ ಉತ್ತಮವಾದ ಕಾಣಿಕೆಯಾಗಿ ಸಮರ್ಪಿಸಿ ದೇವರ ಮೆಚ್ಚುಗೆಗೆ ಪಾತ್ರನಾದ. ಈ ಕಾಣಿಕೆ ಬಗ್ಗೆ ಮಾತನಾಡುವಾಗ ನನಗೆ ಒಂದು ಸಣ್ಣ ಘಟನೆ ನೆನಪಿಗೆ ಬರ್ತಾ ಇದೆ. ಕಳೆದ ತಿಂಗಳು ನವೆಂಬರ್ 24ರಲ್ಲಿ ನಮ್ಮ RRC ಧ್ಯಾನ ಕೇಂದ್ರದಲ್ಲಿ ವಿರುನ್ನು ಸೆಲೆಬ್ರೇಷನ್, ಅಂದ್ರೆ ವಾರ್ಷಿಕವಾಗಿ ಒಂದು ದಿನವನ್ನ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ದಿನವಾಗಿ ನೇಮಕ ಮಾಡಿದಂತ ದಿನ. ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಎಲ್ಲ ಧ್ಯಾನಾರ್ಥಿಗಳು ಸೇರಿ ಪ್ರಾರ್ಥನೆ ಮಾಡಿದ ನಂತರ ಊಟ ಮುಗಿಸಿ ನಾನು ಮನೆಗೆ ಹೋಗಬೇಕಾದಾಗ ಗಾಡಿ ಸ್ಟಾರ್ಟ್ ಮಾಡಿ ಮೇನ್ ರೋಡ್ ಅಲ್ಲಿ ಸ್ವಲ್ಪ ದೂರ ಹೋಗಿದ್ದೆ ಅಷ್ಟೇ. ಜಸ್ಟ್ ಒಂದು 4-5 ಹೆಜ್ಜೆ ಅನ್ನೋ ರೀತಿಯಲ್ಲಿ ಹೋಗಿದ್ದೆ. ಹೋದಾಗ ಒಬ್ಬ ಸಹೋದರಿ ಬಿಸಿಲಲ್ಲಿ ತಲೆ ಮೇಲೆ ಸೆರಗಾಕೊಂಡು ಬರ್ತಾ ಇರೋದು ಕಂಡು ಬಂದು ಗಾಡಿ ನಿಲ್ಸುವಂತೆ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿ ಮಿರರ್ ಅಲ್ಲಿ ನೋಡ್ದೆ. ಯಾರಿದು? ಅರೆರೆರೆ, ಈ ವಯಸ್ಸಾದ ಆಂಟಿ ನಮ್ಮ ಮನೆ ಹತ್ರ ಇರೋರಲ್ವಾ, ಪಾಪ ಅವ್ರೊಬ್ರೇ ನಿಂತಿದ್ದಾರೆ, ಬಿಸಿಲಿಗೆ ಕಾಯ್ತಾ ಇದ್ದಾರೆ ಅಂತ ಏನ್ ಮಾಡ್ದೆ, ಗಾಡಿನ ಹಿಂದಕ್ಕೆ ತಗೊಬಂದು ನನ್ನ ಗಾಡಿನಲ್ಲಿ ಬನ್ನಿ ಅಂತ ಆ ಅಕ್ಕನನ್ನ ನನ್ನ ಗಾಡಿಗೆ ಏರ್ಸ್ಕೊಂಡೆ. ಗಾಡಿ ಓಡಿಸ್ಕೊಂಡು ಬರುವಾಗ ಆ ಸಹೋದರಿ ಹೇಳಿದ ಮಾತು ಅದ್ಭುತಕರವಾದದ್ದು. ಆ ಸಹೋದರಿ ಹೇಳ್ತು, ಸಿಸ್ಟರ್, ದೇವರು ನಂಬಿಗಸ್ತರು, ಆತನನ್ನ ನಂಬಿದವರನ್ನ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನನಗೆ ಕಳೆದ 3 ದಿನದಿಂದ ವಿಪರೀತವಾದ ಕಾಲು ನೋವು. ನಾನು ಮನೆ ಬಿಟ್ಟು ಸಹ ಎಲ್ಲಿಗೂ ಹೋಗಿರ್ಲಿಲ್ಲ, ಅಷ್ಟು ಕಾಲು ನೋವಿನಿಂದ ನರಳ್ತಾ ಇದ್ದೆ. ಬಟ್ RRCಯಲ್ಲಿ ವಿರುನು ಕಾರ್ಯಕ್ರಮ ಇದೆ ಎಂದು ತಿಳಿದುಕೊಂಡಾಗ ಹೇಗಾದರೂ ಆ ಪ್ರಾರ್ಥನೆಯಲ್ಲಿ ನಾನು ಭಾಗವಹಿಸಬೇಕೆಂದು 200 ರೂಪಾಯಿನ ನಾನು ಪರ್ಸಲ್ಲಿ ಇಟ್ಕೊಂಡು ಹೊರಗಡೆ ಬಂದೆ. ಮನೆ ಬಿಟ್ಟು ನಡೆಯೋದಿಕ್ಕೆ ಆಗೋದಿಲ್ಲ ದೇವ್ರೆ, ಇಲ್ಲಿಂದ ಹೋಗೋದಿಕ್ಕೆ 100 ರೂಪಾಯಿ, ಅಲ್ಲಿಂದ ಬರೋದಿಕ್ಕೆ 100 ರೂಪಾಯಿ, ಈ 200 ರೂಪಾಯಿ ಆಟೋಗೆ ಆಗುತ್ತೆ, ನಾನು ಸುರಕ್ಷಿತವಾಗಿ ಆ ಪ್ರಾರ್ಥನೆ ಅಟೆಂಡ್ ಮಾಡಿ ಬರ್ತೀನಿ ಅಂತ. ಬರುವಾಗ 100 ರೂಪಾಯಿ ಕೊಟ್ಟು ನಾನು RRC ಹತ್ರ ಇಳಿದು ಒಳಗಡೆ ಬಂದೆ. ಪ್ರಾರ್ಥನೆ ತುಂಬಾ ಚೆನ್ನಾಗಿತ್ತು. ಬಲಿಪೂಜೆಯ ಸಮಯದಲ್ಲಿ ಕಾಣಿಕೆ ಬಂದಾಗ ನನ್ನ ಕೈಯಲ್ಲಿ 100 ರೂಪಾಯಿ ಬಿಟ್ಟರೆ ಬೇರೇನು ಇರ್ಲಿಲ್ಲ. ಆದ್ರೆ ಕಾಣಿಕೆ ಡಬ್ಬ ನನ್ನ ಹತ್ರ ಬಂದಾಗ ಅದು ಹಾಗೆ ನನ್ನ ಮುಂದೆ ಪಾಸ್ ಮಾಡಕ್ಕೆ ನನಗೆ ಮನಸ್ಸಾಗಲಿಲ್ಲ. ದೇವ್ರೆ, ನನಗೆ ತುಂಬಾ ಕಾಲ್ ನೋವಿದೆ, ಹೇಗೋ ನಾನು ಮನೆಗೆ ಹೋಗಿ ಸೇರ್ತೇನೆ, ಆದ್ರೆ ಈ ಕಾಣಿಕೆನ ನಾನು ಹಾಕಲೇಬೇಕು ಅಂತ ತನ್ನ ಬಳಿ ಇದ್ದ 100 ರೂಪಾಯಿಯನ್ನೇ ಕಾಣಿಕೆ ಡಬ್ಬಕ್ಕೆ ನಾನು ಹಾಕಿ ಬಿಟ್ಟೆ. ಆಮೇಲೆ ಹೊರಗಡೆ ಬಂದ್ಮೇಲೆ ಯೋಚನೆ ಮಾಡಿದೆ, ಉರಿ ಬಿಸಿಲು, ಮಧ್ಯಾಹ್ನ ಮಧ್ಯಾಹ್ನ 2 ಗಂಟೆಯ ಉರಿ ಬಿಸಿಲು, ಕಾಲು ನೋವು ಒಂದು ಕಡೆ ಇದೆ, ಈಗಪ್ಪ ನಡೆದುಕೊಂಡು ಹೋಗಲಿ ಅಂತ ನನ್ನ ನಡೆಯನ್ನ ನಾನು ಪ್ರಾರಂಭ ಮಾಡಿದೆ. ಗೇಟಿಂದ 4 ಹೆಜ್ಜೆ ಅಷ್ಟೇ ಇಟ್ಟಿದ್ದು. ನನ್ನ ದೇವರು ನಂಬಿಗಸ್ತರು. ಅದ್ಭುತಕರವಾಗಿ ನೀವು ನನ್ನ ಬಳಿ ಬಂದು ಗಾಡಿಯಲ್ಲಿ ಕೂರಿಸ್ಕೊಂಡು ನನ್ನ ಮನೆಯ ಬಾಗಿಲ ಬಳಿ ಬಿಟ್ಟು ಹೋಗುತ್ತಿದ್ದೀರಿ. ನಿಜವಾಗಿಯೂ ದೇವರು ನಂಬಿಗಸ್ತರು ಎಂಬುದಾಗಿ.
ಸಾಕ್ಷಿ ಕೇಳುವಾಗ ನನಗೂ ಸಹ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ದೇವರು ರಹಸ್ಯವಾಗಿ ನೀವು ನೋಡುವುದನ್ನ ಬಹಿರಂಗವಾಗಿ ಗೌರವಿಸುತ್ತಾರೆ. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ದೇವರು ಬಹಿರಂಗವಾಗಿ ನಿನಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ಆ ವಯಸ್ಸಾದ ಸಹೋದರಿಯ ವಿಶ್ವಾಸ. ಕಾಣಿಕೆ ಸಲ್ಲಿಸಬೇಕು ನಾನು, ದೇವರು ನನ್ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಕಾಣಿಕೆಯನ್ನ ಮೆಚ್ಚಿದ ದೇವರು ದೇವ ಸೇವಿಕೆಯಾದ ನನ್ನನ್ನೇ ಕಳುಹಿಸಿ ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಸುರಕ್ಷಿತವಾಗಿ ಮನೆ ಬಾಗಿಲಿಗೆ ಬಿಟ್ಟು ಮುಂದಕ್ಕೆ ನನ್ನ ಪ್ರಯಾಣವನ್ನ ನಾನು ಪ್ರಾರಂಭ ಮಾಡಿ. ಹೌದು ಪ್ರಿಯ ಸಹೋದರ ಸಹೋದರಿ, ಇಂದು ನಮ್ಮ ವಿಶ್ವಾಸ ದೇವರ ಸನ್ನಿಧಾನದಲ್ಲಿ ಸತ್ಕಾರ್ಯದ ಮೂಲಕ ಸಚೇತನಗೊಳ್ಳುತ್ತದೆ, ಜೀವವನ್ನ ಪಡೆದುಕೊಳ್ಳುತ್ತದೆ. ಭಯಪಡಬೇಡಿ. ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ನೀವು ಬಿತ್ತನೆ ಮಾಡುವ ನಿಮ್ಮ ಸಮಯ, ನಿಮ್ಮ ಹಣಕಾಸು, ನಿಮ್ಮ ಸೇವೆ, ನಿಮ್ಮ ಸತ್ಕಾರ್ಯಗಳು, ನಿಮ್ಮ ಒಂದು ಹೋರಾಟ, ಅವೆಲ್ಲವಕ್ಕೂ ದೇವರು ತಕ್ಕ ಪ್ರತಿಫಲವನ್ನ ಕೊಟ್ಟೇ ತೀರುವರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ನಾಮದ ನಿಮಿತ್ತ ಒಂದು ಲೋಟ ನೀರು ಕೊಟ್ಟರೂ ಸಹ ಅದಕ್ಕೆ ತಕ್ಕ ಪ್ರತಿಫಲವನ್ನ ನಿಮಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ನನ್ನ ರಾಜ್ಯಕ್ಕಾಗಿ ದುಡಿಯುವಾಗ ನನ್ನ ರಾಜ್ಯವನ್ನ ಹುಡುಕಿರಿ, ನಿಮಗೆ ಎಲ್ಲವೂ ಸೇರಿಸಿ ಕೂಡಿಸಿ ಕೊಡಲಾಗುವುದು ಎಂದು ವಾಗ್ದಾನ ಮಾಡಿದ್ದೀರಿ. ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ಧರ್ಮಸಭೆಯ ಅಭಿವೃದ್ಧಿಗಾಗಿ ನಾನಾ ವಿಧದಲ್ಲಿ ದುಡಿಯುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಆಶೀರ್ವದಿಸಿ ಅಭಿಷೇಕಿಸಿರಿ. ಕೀರ್ತನೆ 18 ವಚನ 50-51 ನಾನು ನೇಮಿಸಿದ ಅರಸನಿಗೆ ವಿಶೇಷವಾದ ರಕ್ಷಣೆಯನ್ನ ನೀಡುತ್ತೇನೆ. ನಾನು ಅಭಿಷೇಕಿಸಿದ ನನ್ನ ದಾಸ ದಾವೀದನಿಗೆ, ಅವನ ಸಂತತಿಗೆ ಅನಂತಾನಂತ ತಲತಲಾಂತರಕ್ಕೂ ಕೃಪಾವರಗಳನ್ನ ಸುರಿಸುತ್ತೇನೆ ಎಂಬ ವಾಗ್ದಾನ ಒಂದೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡಲಿ. ಸತ್ಕಾರ್ಯಗಳನ್ನ ಮಾಡುವುದರಲ್ಲಿ ಸೋತು ಹೋಗದೆ ದಿಟ್ಟ ಹೆಜ್ಜೆಯಿಂದ ಇನ್ನು ಹೆಚ್ಚಾದ ಸೇವಾ ಕಾರ್ಯಗಳನ್ನು ಮಾಡಲು ಒಬ್ಬೊಬ್ಬರಿಗೂ ಬೇಕಾದ ಕೃಪೆಯನ್ನ ನೀಡಿರಿ. ರಹಸ್ಯವಾಗಿ ಅಂತರಂಗದಲ್ಲಿ ನೀನು ಮಾಡುವ ಸತ್ಕಾರ್ಯಕ್ಕೆ ದೇವರು ಬಹಿರಂಗವಾಗಿ ನಿಮಗೆ ಬಹುಮಾನವನ್ನ ನೀಡಿ ಆಶೀರ್ವದಿಸಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.